ನಮ್ಮ ನಾಡಿನ ಹಬ್ಬಗಳು ಕೇವಲ ಆಚರಣೆಗಳಲ್ಲ. ಅವು ನಮ್ಮ ಬದುಕಿನ ಸಂಬಂಧಗಳನ್ನ ನೆನಪಿಸುವ ಸುಂದರ ಸಂದರ್ಭಗಳು. ಅಂತಹ ಹಬ್ಬಗಳಲ್ಲಿ ನಾಗರ ಪಂಚಮಿಗೂ ಒಂದು ವಿಶೇಷ ಸ್ಥಾನ ಇದೆ. ನಾಗರ ಪಂಚಮಿ ಅಂದ್ರೆ ನಾಗದೇವತೆಯ ಆರಾಧನೆ ಮಾತ್ರ ಅಲ್ಲ. ಅದು ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಾವ, ಮೈದುನ, ಗಂಡ, ಹೆಂಡತಿ, ಊರು, ದೇವರು, ಗುರು ಹೀಗೆ ನಮ್ಮ ಬದುಕಿನ ಪ್ರತಿಯೊಂದು ಸಂಬಂಧವನ್ನು ನೆನಪಿಸಿಕೊಳ್ಳುವ ಹಬ್ಬ. ಈ ಅರ್ಥವನ್ನ ಅತ್ಯಂತ ಸರಳವಾದ ಜನಪದ ಭಾಷೆಯಲ್ಲಿ ಬಹಳಷ್ಟು ಆಳವಾದ ತಾತ್ವಿಕತೆಯ ಜೊತೆಗೆ ಕಟ್ಟಿಕೊಟ್ಟವರು ನಮ್ಮ ನಾಡಿನ ಶ್ರೇಷ್ಠ ತತ್ವಪದಕಾರರಾದ ಶಿಶುನಾಳ ಶರೀಫ ಸಾಹೇಬರು. ಅವರ ಪಂಚಮಿ ಹಬ್ಬ ಬಂದಿತ್ತು ಗೆಳತಿ ಇನ್ನಾರಿಗೆ ಹೇಳಲಿ ಎನ್ನುವ ತತ್ವಪದವನ್ನ ಕೇಳಿದಾಗ ಮೊದಲು ನಮಗೆ ಒಂದು ಹೆಣ್ಣಿನ ಮನಸ್ಸಿನ ಸಂಭ್ರಮ ಕಾಣುತ್ತದೆ. ಹಬ್ಬ ಬಂದಿದೆ, ಈ ಸಂತೋಷವನ್ನ ಯಾರೊಂದಿಗೆ ಹಂಚಿಕೊಳ್ಳಲಿ ಅನ್ನುವಂತ ಭಾವ. ಆದರೆ ಶರೀಫರು ಇಲ್ಲೇ ನಿಲ್ಲೋದಿಲ್ಲ. ಅವರು ಹಬ್ಬದ ಸಂಭ್ರಮದ ಮೂಲಕ ನಮ್ಮ ಮುಂದೆ ಒಂದು ದೊಡ್ಡ ಜೀವನದ ತತ್ವವನ್ನ ತೆರೆದಿಡ್ತಾರೆ. ಅಣ್ಣನ ಪಾಲು, ತಮ್ಮನ ಪಾಲು, ಅಕ್ಕನ ಪಾಲು ಅಂತ ಹೇಳ್ತಾ ಹಬ್ಬದ ಸಿಹಿ ಎಲ್ಲರಿಗೂ ಸೇರ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಪಾಲು ಅನ್ನುವಂತ ಪದ ಬಹಳಷ್ಟು ಅರ್ಥಪೂರ್ಣ. ಪಾಲು ಅಂದ್ರೆ ಕೇವಲ ತಿನ್ನುವ ಸಿಹಿ ಪಾಲಲ್ಲ, ಪ್ರೀತಿಯ ಪಾಲು, ಕಾಳಜಿಯ ಪಾಲು, ಸಂತೋಷದ ಪಾಲು, ಬದುಕಿನ ಪಾಲು. ನಮ್ಮ ಸಂತೋಷದಲ್ಲಿ ನಮ್ಮವರು ಇರಬೇಕು, ನಮ್ಮ ಬದುಕಿನಲ್ಲಿ ಸಂಬಂಧಗಳಿಗೂ ಸ್ಥಾನ ಇರಬೇಕು. ಮುಂದೆ ಅವರು ಮಾವನ ಪಾಲು, ಮೈದುನ ಪಾಲು, ಗಂಡನ ಪಾಲು ಅಂತ ಹೇಳ್ತಾರೆ. ಅಂದ್ರೆ ಮದುವೆಯ ನಂತರ ಬದಲಾಗುವ ಸಂಬಂಧಗಳನ್ನು ಮರೆಯಬಾರದು ಅನ್ನುವಂತ ಸಂದೇಶ. ಇದು ಕೇವಲ ಒಂದು ಕುಟುಂಬದ ಕಥೆಯಲ್ಲ, ಸಂಬಂಧಗಳನ್ನ ಗೌರವಿಸಿ ಸಂಬಂಧಗಳಲ್ಲಿ ಪ್ರೀತಿ ಉಳಿಸಿಕೊಂಡು ಬದುಕುವ ಜೀವನದ ಪಾಠ. ಅಷ್ಟೇ ಅಲ್ಲ, ಶರೀಫ ಸಾಹೇಬರ ತತ್ವಪದದ ವ್ಯಾಪ್ತಿ ಮನೆಯ ಗಡಿಯನ್ನು ಮೀರುತ್ತದೆ. ಮನದಲ್ಲೇ ಊರ ಪಾಲು, ದೇವರ ಪಾಲು, ಗುರುವಿನ ಪಾಲು ಆತ್ಮದಲ್ಲಿ ಅಂತ ಹೇಳುವಾಗ ನಮ್ಮ ಬದುಕು ಕೇವಲ ನಾನು ಅನ್ನೋದಕ್ಕೆ ಸೀಮಿತವಾಗಿರಬಾರದು ಅನ್ನುವಂತ ತತ್ವವನ್ನ ಮುಂದಿಡ್ತಾರೆ. ನಮ್ಮ ಮನಸ್ಸಿನಲ್ಲಿ ಊರಿಗೂ ಜಾಗ ಇರಬೇಕು, ನಮ್ಮ ಬದುಕಿಗೆ ದಾರಿ ತೋರಿದ ಗುರುಗಳಿಗೂ ಕೃತಜ್ಞತೆ ಇರಬೇಕು, ನಮ್ಮೊಳಗಿನ ಆತ್ಮ ಸಾಕ್ಷಿಗೂ ಗೌರವ ಇರಬೇಕು. ಹಾಗೆ ನೋಡಿದ್ರೆ ಈ ತತ್ವಪದ ನಮಗೆ ಒಂದು ಸುಂದರವಾದ ಸಂದೇಶ ನೀಡುತ್ತದೆ. ಹಬ್ಬದ ನಿಜವಾದ ಅರ್ಥ ಪೂಜೆ ಮಾಡೋದ್ರಲ್ಲ, ನಮ್ಮ ಸಂತೋಷವನ್ನ ಹಂಚಿಕೊಳ್ಳೋದ್ರಲ್ಲಿದೆ. ನಮ್ಮ ಮನೆಗಳ ತುಂಬಾ ಸಿಹಿ ಇದ್ರೆ ಸಾಕಾಗೋದಿಲ್ಲ, ನಮ್ಮ ಮಾತು ಸಿಹಿ ಆಗ್ಬೇಕು. ನಮ್ಮ ಕೈಯಲ್ಲಿ ಹಬ್ಬದ ತಂಬಿಟ್ಟು ಇದ್ರೆ ಸಾಕಾಗೋದಿಲ್ಲ, ನಮ್ಮ ಹೃದಯದಲ್ಲಿ ಹಂಚಿಕೊಳ್ಳುವ ಗುಣ ಇರಬೇಕು. ನಾವು ದೇವರಿಗೆ ಪಾಲು ಅರ್ಪಿಸುವಾಗ ನಮ್ಮ ಸುತ್ತಲಿನ ಜೀವಿಗಳ ಮೇಲೂ ಕರುಣೆ ಇರಬೇಕು. ಇದೇ ಶಿಶುನಾಳ ಶರೀಫ ಸಾಹೇಬರ ತತ್ವದ ವಿಶೇಷತೆ. ಅವರು ಯಾವುದೇ ಒಂದು ಆಚರಣೆಯನ್ನ ಪ್ರಶ್ನಿಸೋದಕ್ಕಿಂತ ಅದರ ಒಳಗಿನ ಮಾನವೀಯತೆಯನ್ನು ನಮಗೆ ಕಾಣಿಸ್ತಾರೆ. ಆದ್ದರಿಂದ ಈ ತತ್ವಪದವನ್ನ ನಾವು ಕೇವಲ ನಾಗರ ಪಂಚಮಿಯ ಹಾಡಾಗಿ ಕೇಳಬಾರ್ದು. ಇದನ್ನ ಸಂಬಂಧಗಳ ಹಾಡಾಗಿ, ಹಂಚಿಕೆಯ ಹಾಡಾಗಿ, ಮಾನವೀಯತೆಯ ಹಾಡಾಗಿ ಕೇಳಬೇಕು. ನನ್ನ ಪಾಲು ಅನ್ನುವುದಕ್ಕಿಂತ ನಮ್ಮ ಪಾಲು ಎನ್ನುವ ಮನಸ್ಸು ಬೆಳೆಸಿಕೊಳ್ಬೇಕು. ನನ್ನ ಸಂತೋಷ ಅನ್ನುವುದಕ್ಕಿಂತ ನಮ್ಮ ಸಂತೋಷ ಎನ್ನುವ ಭಾವ ಮೂಡಬೇಕು. ಅದೇ ಈ ತತ್ವಪದದ ಸೌಂದರ್ಯ, ಅದೇ ಶಿಶುನಾಳ ಶರೀಫ ಸಾಹೇಬರ ಸಂದೇಶ. ಪಂಚಮಿ ಹಬ್ಬ ಬಂದಿತ್ತು ಗೆಳತಿ ಅನ್ನುವ ಈ ಸುಂದರ ತತ್ವಪದದ ಮೂಲಕ ನಮ್ಮೊಳಗಿನ ಪ್ರೀತಿ, ಸಂಬಂಧ ಮತ್ತು ಹಂಚಿಕೆಯ ಭಾವ ಮತ್ತಷ್ಟು ಗಟ್ಟಿಯಾಗ್ಲಿ.